ಕನ್ನಡಿಗರು ನಮಸ್ಕಾರ. ನಿನ್ನೆ ನಾನು ನಮ್ಮ ಮುಖಪುಟದಲ್ಲಿ ಒಂದು ಮಾಹಿತಿ ಹಾಕಿದ್ವಿ. ಬೆಂಗಳೂರು ಸ್ಪೆನ್ಸರ್ ರಸ್ತೆಯಲ್ಲಿರುವಂತಹ ಒಂದು ಹಾಸ್ಪಿಟಲಲ್ಲಿ ಒಂದು ಹೆಣ್ಣುಮಗಳಿಗೆ ಡೆತ್ ಆಗಿದೆ. ಆ ಡೆತ್ಗೆ ಸಂಬಂಧಪಟ್ಟಂಗೆ ಸೆವೆಂತ್ ಡೇ ಮೆಡಿಕಲ್ ಅಡ್ವಾಂಟೇಜು ಸೆಂಟರ್ ಅಂತ ನೋಡಿ. ಇವರು ಹಾಸ್ಪಿಟಲ್ ಸಿಬ್ಬಂದಿ ವರ್ಗ. ನಾನು ಮಾರ್ನಿಂಗ್ ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀನಿ. ಇಲ್ಲೊಬ್ಬರು ನಮ್ಮ ಸ್ವಾಗತಕಾರ ಇರ್ತಾರೆ, ಬಾಬು ಅಂತ. ಅವರು ಒಂದು 10 ನಿಮಿಷ ಅಂತ ಹೇಳಿದರು. ಸರಿ, 10 ನಿಮಿಷ ಆದಮೇಲೆ ಮತ್ತೆ ನೋಡಿ ಇಲ್ಲಿ ಸಂಬಂಧಪಟ್ಟಂಗೆ ಸಿಬ್ಬಂದಿ ವರ್ಗ ಇದ್ದಾರೆ. ಬಟ್ ನಮ್ಮ ಟೋಟಲ್ ಇನ್ಕ್ಲೂಡಿಂಗ್ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ಒಂದು ಆಸ್ಪತ್ರೆಗೆ ಭೇಟಿ ಕೊಟ್ಟಿರ್ತೀವಿ. ಭೇಟಿ ಕೊಟ್ಟಾಗ ನಮ್ಮ ಇಲ್ಲಿ ಸಂಬಂಧಪಟ್ಟಂಗೆ ಮ್ಯಾನೇಜ್ಮೆಂಟ್ ಅವರು ಒಂದು 10 ನಿಮಿಷ ಸರ್ ವೆಯ್ಟ್ ಮಾಡಿ, ನಾವು ಮಾಹಿತಿ ಕೊಡ್ತೀವಿ ಅಂದ್ಬಿಟ್ಟು ಪೊಲೀಸ್ ಇಲಾಖೆಯವ್ರನ್ನ ಕರೆಸಿದರು. ಪೊಲೀಸ್ ಇಲಾಖೆಯವರು ಇರಲಿ, ಅವರ ರಕ್ಷಣೆಗೆ ಕರೆದಿರ್ಬೋದು, ಇಲ್ಲ ನಮ್ಮ ರಕ್ಷಣೆಗೆ ನಾವು ಕರೆದಿರ್ಬೋದು, ಅವ್ರ ಜವಾಬ್ದಾರಿ ಮಾಡಿರ್ತಾರೆ. ಆದರೆ ಆ ಒಂದು ಹೆಣ್ಮಗಳು ರಾತ್ರಿ 6:30ಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಆದಮೇಲೆ 5:30ಗೆ ಆಪ್ರೇಷನ್ ಮಾಡಬೇಕು ಅಂತ ಹೇಳ್ತಾರೆ. 5:30ಗೆ ಆಗಲಿಲ್ಲ ಆಪ್ರೇಷನ್ನು, 9:00ಗೆ ಆಪ್ರೇಷನ್ ಮಾಡಿರ್ತಾರೆ. ಮತ್ತೆ ಡೆತ್ ಆಗಿದೆ. ಆ ಡೆತ್ಗೆ ಸಂಬಂಧಪಟ್ಟಂಗೆ ಆ ಒಂದು ಕುಟುಂಬದವರು ನಮ್ಮ ಸಂಸ್ಥೆಗೆ ನಮಗೆ ಈ ಥರ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಕೊಡಿಸಬೇಕಂತ ನಮ್ಮ ಹತ್ರ ಬಂದು ನ್ಯಾಯ ಕೇಳಿರ್ತಾರೆ. ಆ ಸಂಬಂಧಪಟ್ಟಂಗೆ ನಾವು ಸಂಬಂಧಪಟ್ಟ ಇವರು ನಮ್ಮ ಸಮುದ್ರ ಏನೋ ಹಾಸ್ಪಿಟ್ಲ್ ಇದೆಯೋ ಆ ಹಾಸ್ಪಿಟ್ಲಿಗೆ ಸಂಬಂಧಪಟ್ಟಂಗೆ ನಾವು ಬಂದು ಮಾಹಿತಿ ಕೇಳಕ್ಕೆ ಬಂದಿರ್ತೀವಿ. ಬಂದಾಗ ಇಲ್ಲಿ ಆಪ್ರೇಷನ್ ಮಾಡಿರುವಂತಹ ವೈದ್ಯಾಧಿಕಾರಿಗಳು ನಮ್ಮ ಕನ್ಸಿಡರ್ ನಮಗೆ ಸಂಪರ್ಕ ಮಾಡಲಿಲ್ಲ. ನಮಗೆ ಒಂದು 10 ನಿಮಿಷ ಮಾಹಿತಿ ಕೊಡ್ತೀವಿ ಸರ್, ದಯವಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ ಮೇಲೆ ಕೊನೆಗೆ ಪೊಲೀಸ್ ಇಲಾಖೆಯವ್ರು ಫೋನ್ ಮಾಡಿ ಪೊಲೀಸ್ ಇಲಾಖೆಯವ್ರು ಬಂದಿದ್ರು. ಅವರು ನಮಗೂ ರೆಸ್ಪಾನ್ಸ್ ಕೊಟ್ಟರು. ಯಾರು? ನಮ್ಮ ಪೊಲೀಸ್ ಇಲಾಖೆಯವರು ರೆಸ್ಪಾನ್ಸ್ ಕೊಟ್ಟರು. ನಮ್ಮ ಮಹಿಳಾ ಯುವಕ ಅಧ್ಯಕ್ಷರು ಮತ್ತು ನಮ್ಮ ಉಪಾಧ್ಯಕ್ಷರು, ರಾಜ್ಯ ಕಾರ್ಯದರ್ಶಿ ಎಲ್ಲ ಟೋಟಲಿ ನಮ್ಮ ಪದಾಧಿಕಾರಿ ಎಲ್ಲರೂ ಬಂದಿದ್ದೀವಿ ನಾವೆಲ್ಲನೂ. ಆ ಸಂಬಂಧಪಟ್ಟಂಗೆ ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರು ಇದ್ದಾರೆ, ಎಲ್ಲ ಬಂದು ನಾವು ಮಾಹಿತಿ ಕೊಟ್ಟಾದ್ಮೇಲೆ ನಮಗೆ ಸರಿಯಾಗಿ ರೆಸ್ಪಾನ್ಸೇ ಮಾಡಲಿಲ್ಲ. ಈಗ ಪೊಲೀಸ್ ಇಲಾಖೆಯವ್ರ ಹತ್ರ ಬನ್ನಿ, ನಾವು ಅಲ್ಲೇ ಮಾತಾಡೋಣ ಅಂತ ಹೇಳ್ತಿದ್ದಾರೆ. ಇಲ್ಲಿ ಈ ಥರ ಹಾಸ್ಪಿಟ್ಲ್ ವ್ಯವಸ್ಥೆಗಳಾಗ್ಬಿಟ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಬಟ್ ಯಾವ ಥರ ಇಲ್ಲಿ ಪೇಷೆಂಟ್ಗಳಾಗಲಿ ಇನ್ನೊಬ್ಬರಾಗಲಿ ಟ್ರೀಟ್ಮೆಂಟ್ ಮಾಡ್ತಾರೆ. ಒಂದು ಸಾವಿಗೆ ಬೆಲೆ ಇಲ್ವಾ? ಆ ಹೆಣ್ಣುಮಗಳಿಗೆ ಬೆಲೆನೇ ಇಲ್ವಾ? ಯಾಕೆ ಈ ಥರ ಮಾಡ್ತಿದ್ದಾರೆ? ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಆದರೂ ಮಾಡ್ಬೋದಾಗಿತ್ತಲ್ಲ. ಕರೆದು ಇಲ್ಲ ಸರ್ ಆಗಿದೆ, ತಪ್ಪಾಗಿದೆ, ಆ ತಪ್ಪಾಗಿ ಸಂಬಂಧಪಟ್ಟಂಗೆ ನಾವು ಯಾವ ಥರ ಮಾಹಿತಿ ಕೊಡಬೇಕೋ ನಾವು ಕೊಡ್ತೀವಿ, ಈ ಥರ ಆಗಿದೆ ಅಂತ ನಮಗೆ ಮಾಹಿತಿ ಆದರೂ ಕೊಡಬೇಕಾಗಿತ್ತು. ಆ ಸಂಬಂಧಪಟ್ಟಂಗೆ ನಮ್ಮ ಇವ್ರಿಗೂ ಸಹ ಸರಿಯಾಗಿ ನಮಗೆ ರೆಸ್ಪಾನ್ಸ್ ಮಾಡಲಿಲ್ಲ. ಆ ಕುಟುಂಬಸ್ಥರು ಸಹ ಸುಮಾರು ನಿನ್ನೆಯಿಂದನೂ ನಮ್ಮ ಹತ್ರ ಜೊತೆಲ್ಲೇ ಇದ್ದಾರೆ, ಈ ಥರ ಸಮಸ್ಯೆ ಆಗಿದೆ ಸರ್, ದಯವಿಟ್ಟು ಬರಲೇಬೇಕು ಅಂತ. ಆದರೂ ಸಹಿತ ಸರಿಯಾಗಿ ನಮ್ಮ ಈ 7th ಡೇ ಏನು ಮೆಡಿಕಲ್ ಸೆಂಟರ್ ಇದೆಯೋ ರೆಸ್ಪಾನ್ಸ್ ಸರಿಯಾಗಿ ಮಾಡ್ತಾಯಿಲ್ಲ. ದಯವಿಟ್ಟು ಇದನ್ನು ನಮ್ಮ ಸಂಬಂಧಪಟ್ಟ ಆರೋಗ್ಯ ಮಂತ್ರಿವರೆಗೂ ಶೇರ್ ಮಾಡಿ. ಈ ಸಂಬಂಧಪಟ್ಟಿಗೆ ನಾಳೆ ಆ ಸಂಬಂಧಪಟ್ಟ